ಸಂಪೂರ್ಣ ಸಹಜ ಕೃಷಿ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ನಾನು ಶಿವಪ್ರಸಾದ್ ಮಲೆಬೆಟ್ಟು. ಕಳೆದ ಒಂದು 2 ಎಪಿಸೋಡ್ಗಳ ಮುಖಾಂತರ ರೈತರಿಗೆ ಅವರಿಗೆ ಬೇಕಾಗಿರುವಂತಹ ಮಾಹಿತಿಯನ್ನು ಕೊಟ್ಟಿದ್ದೇನೆ. 3ನೇ ಎಪಿಸೋಡ್ಗೆ ಸ್ವಾಗತ. ಕೃಷಿಕ ತುಂಬಾ ಸಮಸ್ಯೆಯಲ್ಲಿ ಇರುವಂತದ್ದು, ಇದಕ್ಕೋಸ್ಕರ ಸರ್ಕಾರಗಳ ಬೇರೆ ಬೇರೆ ಯೋಜನೆಗಳಿರ್ತದೆ. ಆ ರೀತಿಯ ಯೋಜನೆಯನ್ನು ಕೊಡುವಂತ ಒಂದು ವಿಶೇಷ ಕಾರ್ಯಕ್ರಮ ಇದು. ಇದಕ್ಕಿಂತ ಮೊದಲ ಪಾರ್ಟ್ 1 ಮತ್ತು ಪಾರ್ಟ್ 2 ಅನ್ನು ತುಂಬಾ ಕಡೆ ವೈರಲ್ ಮಾಡಿದಿರಿ, ತುಂಬಾ ಕಡೆ ಜನರು ಕಮೆಂಟ್ ಮಾಡಿ ಅದ್ರ ಲಾಭ ಪಡ್ಕೊಂಡಿದ್ದೀರಿ. ಯಾರು ಈ ವಿಡಿಯೋ ನೋಡ್ತಿದ್ದೀರಿ, ನೀವು ಪಾರ್ಟ್ 1 ಮತ್ತೆ 2 ನೋಡಿಲ್ಲ ಅಂತ ಹೇಳಿದ್ರೆ ನಿಜವಾಗ್ಲೂ ಹೋಗಿ ನೋಡಿ, ನಿಮಗೆ ಮತ್ತು ನಿಮ್ಮ ಬಂಧುಗಳಿಗೆ ಬೆನಿಫಿಟ್ ಆಗಬಹುದು. ಆ ಕಾರಣಕ್ಕೋಸ್ಕರ ಇವತ್ತು ನಾನು ನಮ್ಮ ಮನೆಯಿಂದ ಬಂದಿದ್ದೇನೆ. ಇವತ್ತು ನಮ್ಮ ಜೊತೆ ಜರೆ ಸಾಲೇನವರಿದ್ದಾರೆ. ಭಾರತೀಯ ಮಜ್ದೂರ್ ಸಂಘ BMS ನ ಕರ್ನಾಟಕ ರಾಜ್ಯದ ರಾಜ್ಯ ಕಾರ್ಯದರ್ಶಿಗಳು. ವೀಕ್ಷಕರೇ ನಮಸ್ಕಾರ, ಹೇಗಿದ್ದೀರಿ? ಈ ಒಂದು ವಿಡಿಯೋದಲ್ಲಿ ರಬ್ಬರ್ ಕೃಷಿ ಕಾರ್ಮಿಕರಿಗೆ, ಸಣ್ಣ ತೋಟದ ರಬ್ಬರ್ ಕೃಷಿ ಬಾಂಧವರಿಗೆ ಒಂದು ಉತ್ತಮವಾದ ಇನ್ಶೂರೆನ್ಸ್ ಕೇಂದ್ರ ಸರ್ಕಾರದ ರಬ್ಬರ್ ಮಂಡಳಿಯಲ್ಲಿ ಇದೆ. ಇದು ಅನೇಕರಿಗೆ ಇದು ತಿಳಿದಿಲ್ಲ. ಈ ವರ್ಷದ ಅರ್ಜಿಗೆ ಕೊನೆಯ ದಿನಾಂಕ ಇದೇ 2025 ಫೆಬ್ರವರಿ 15ರ ಒಳಗೆ ರಬ್ಬರ್ ಮಂಡಳಿಯಲ್ಲಿ ಅರ್ಜಿ ಸಲ್ಲಿಸಬೇಕಾಗ್ತದೆ. ಇದರ ವಿವರದ ಇನ್ಶೂರೆನ್ಸ್ ಅನ್ನು ನಾನು ಈ ವಿಡಿಯೋದಲ್ಲಿ ನೀಡಲಿಕ್ಕೆ ಬಯಸ್ತೇನೆ. ರಬ್ಬರ್ ಟ್ಯಾಪಿಂಗ್ ಕಾರ್ಮಿಕರು ಹಾಗೂ ಸಣ್ಣ ಕೃಷಿಕರಿಗೆ ಈ ಯೋಜನೆಗಳ ಬಗ್ಗೆ ನಾನು ತಿಳಿಸಿಕೊಡ್ಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ನಾವು ಸಂಕಷ್ಟ ಆದಾಗ ಸಮಾಜ ಸಹಾಯ ಮಾಡಲಿಲ್ಲ, ಸರ್ಕಾರ ಸಹಾಯ ಮಾಡಲಿಲ್ಲ, ಈ ರೀತಿ ನಾವು ಅನಿಸ್ಕೊಳ್ತೇವೆ. ಇವತ್ತು ಊರಿನ ಮಧ್ಯೆ ಕೆಲವೊಂದು ಆಘಾತಗಳಾದಾಗ ಅವರಿಗೆ ಏನು ಪರಿಹಾರ ಸಿಗ್ಲಿಲ್ಲ ಅಥವಾ ಅವರ ಸಂಕಷ್ಟಕ್ಕೆ ಸಹಾಯ ಆಗ್ಲಿಲ್ಲ ಅಂತ ನಾವು ತಿಳ್ಕೊಳ್ತೇವೆ. ಇಂಥ ಯೋಜನೆಗಳನ್ನು ಸರ್ಕಾರಗಳು ತರುವುದೇ ಇಂಥ ಸಂಕಷ್ಟದ ಸಂದರ್ಭದಲ್ಲಿ ಸಹಾಯ ಆಗ್ಬೇಕು ಅಂತ. ನಿಜವಾಗಿಯೂ ಈ ಬಿಟ್ಟಿ ಫ್ರೀಗಳಿಗಿಂತ ನಮ್ಮ ಭವಿಷ್ಯದ ಯೋಜನೆಗಳನ್ನೇ ಸರ್ಕಾರ ತರುವುದು ಅವಶ್ಯಕತೆ ಇದೆ. ಇದೊಂದು ಕೇಂದ್ರ ಸರ್ಕಾರದ ಒಂದು ಉತ್ತಮ ಯೋಜನೆ. ರಬ್ಬರ್ ಕಾರ್ಮಿಕರು ಮತ್ತು ಕೃಷಿಕರು ಈ ಯೋಜನೆಗೆ ಸಹಭಾಗ ಆಗ್ಬೇಕು. ಇನ್ಶೂರೆನ್ಸ್ ಯೋಜನೆಗೆ ನೀವು ರಬ್ಬರ್ ಮಂಡಳಿ ಮಂಗಳೂರು ಬಂದಾಗ ಮಂಗಳೂರು ಕಚೇರಿ ಇದೆ ಮತ್ತು ತಾಲೂಕು ವ್ಯಾಪ್ತಿ ಅಧಿಕಾರಿಗಳು ಬರ್ತಾರೆ. ಈ ರಬ್ಬರ್ ಮಂಡಳಿಯಲ್ಲಿ ನೀವು ಇದರ ಅರ್ಜಿ ಫಾರ್ಮೇಟ್ ಅನ್ನು ತಗೊಳ್ಬಹುದು. ಇದರ 2025 ಇಸವಿಯಲ್ಲಿ ಫೆಬ್ರವರಿ 15ರ ಒಳಗೆ ನೀವು ಅರ್ಜಿ ಸಲ್ಲಿಸಿದ್ರೆ ಮಾತ್ರ ಈ ಯೋಜನೆಗೆ ಸೇರ್ಲಿಕ್ಕೆ ಆಗ್ತದೆ. ಈ ಯೋಜನೆ ಲಾಭ ಏನು ಅಂತ ಹೇಳಿದ್ರೆ, 900 ರೂಪಾಯಿ ಈ ಯೋಜನೆಗೆ ಸೇರಿದ್ರೆ ಕೇಂದ್ರ ಸರ್ಕಾರ 900 ರೂಪಾಯಿ ನಿಮ್ಮ ಖಾತೆಗೆ ಪ್ರತಿ ವರ್ಷ ಪಾವತಿ. ಕೇವಲ 300 ರೂಪಾಯಿ ನೀವು ಪ್ರತಿ ವರ್ಷ ನೀವು ಪಾವತಿಸಬೇಕಾಗ್ತದೆ. ಪ್ರಯೋಜನಗಳು ದೊಡ್ಡ ಮಟ್ಟದಿದೆ. ಇದು ನೀವೊಂದು ಈಗ 30 ವರ್ಷದ ವ್ಯಕ್ತಿ ನೀವು ಆಗಿದ್ರೆ ನೋಡಿ, 300 ರೂಪಾಯಿ ಒಂದು ವರ್ಷಕ್ಕಂತ ಹೇಳಿದ್ರೆ ಬಹುಶಃ 90 ಪೈಸೆ ಒಂದು ದಿನಕ್ಕೆ ಕಟ್ಟುವಂತ ಒಂದು ಯೋಜನೆ. ಎಷ್ಟೊಂದು ಸರಳವಾದ ಒಂದು ಇನ್ಶೂರೆನ್ಸ್ ಯೋಜನೆ. ಇದಕ್ಕೆ ಖಂಡಿತವಾಗಿಯೂ ಕಾರ್ಮಿಕರು ನಿರ್ಲಕ್ಷ್ಯ ಮಾಡಬಾರ್ದು. ಈ 300 ರೂಪಾಯಿ ಕಟ್ಟಿದ ಪಕ್ಷದಲ್ಲಿ 900 ರೂಪಾಯಿ ಕೇಂದ್ರ ಸರ್ಕಾರ ಹಾಕ್ತದೆ ಮತ್ತು ಅದು ವಿವಿಧ ಅಪಘಾತ ಮತ್ತು ಸಹಜ ಮರಣಕ್ಕೂ ಇದು ಕ್ಲೇಮ್ ಸಿಗ್ತದೆ. 4 ಲಕ್ಷ ರೂಪಾಯಿ ಅಪಘಾತ ವಿಮೆ ಲಭಿಸ್ತದೆ. ಸಾಮಾನ್ಯ ಮರಣಕ್ಕೆ 1 ಲಕ್ಷ ರೂಪಾಯಿ ಲಭಿಸ್ತದೆ. ಅಂಗವೈಕಲ್ಯ ಆದ್ರೆ 4 ಲಕ್ಷ ರೂಪಾಯಿ, 2 ಲಕ್ಷದಿಂದ 4 ಲಕ್ಷ ರೂಪಾಯಿವರೆಗೆ ಪರಿಹಾರ ಲಭಿಸ್ತದೆ. ಇದೇನು ಆಗ್ಲಿಲ್ಲ, ಜೀವನದಲ್ಲಿ ಏನಾಗ್ಲಿಲ್ಲ 60 ವರ್ಷದ ತನಕ, ಆದ್ರೆ ಈ ನೀವು ಕಟ್ಟಿದ 300 ರೂಪಾಯಿ ಮತ್ತು ಕೇಂದ್ರ ಸರ್ಕಾರ ಹಾಕಿದ 900 ರೂಪಾಯಿ, ಅದಕ್ಕೆ ಬಂದಿರುವಂತ ಬಡ್ಡಿ ಒಟ್ಟಿಗೆ 1 ಲಕ್ಷ ರೂಪಾಯಿಯ ಮೇಲೆ ನಿಮಗೆ ರಿಫಂಡ್ ಆಗಿ ಸಿಗ್ತದೆ. ಈ ಒಂದು ಯೋಜನೆಗೆ ಏನೆಲ್ಲ ದಾಖಲೆಗಳು ಬೇಕು ಅಂತ ಹೇಳಿದ್ರೆ, ಆಧಾರ್ ಕಾರ್ಡ್ ಸಾಮಾನ್ಯವಾಗಿ ಬೇಕು. ನಂತರ ಒಂದು ಅರ್ಜಿ ಫಾರ್ಮೇಟ್ ಇರ್ತದೆ, ಅದು ರಬ್ಬರ್ ಮಂಡಳಿ ಅಥವಾ BMS ಕಚೇರಿಗಳಲ್ಲಿ ಸಿಗ್ತದೆ. ಜನನ ಪುರಾವೆಗಳು, DL ಅಥವಾ ಶಾಲಾ ದಾಖಲಾತಿಗಳು ಅಥವಾ ಜನನ ಪ್ರಮಾಣ ಪತ್ರಗಳು, ಇಷ್ಟು ದಾಖಲೆಗಳು ಬೇಕಾಗ್ತದೆ. ನಿಮ್ಮ RPS ನ ಅಧ್ಯಕ್ಷರು ನೀವು ಟ್ಯಾಪಿಂಗ್ ಮಾಡ್ತಾ ಇದ್ದೀರಿ ಅಥವಾ ನೀವು ಸ್ವಯಂ ಬೆಳೆಗಾರರಾಗಿದ್ದೀರಿ ಅಂತ ಹೇಳುವುದಕ್ಕೆ ಒಂದು ಅವರು ದೃಢೀಕರಣ ಮಾಡಿ ರಬ್ಬರ್ ಮಂಡಳಿಗೆ ನೀಡಬೇಕಾಗ್ತದೆ. ದಾಖಲೆಗಳೊಂದಿಗೆ ಸ್ವಂತ ಬೆಳೆಗಾರರು ಆಗಿದ್ರೆ ಅವರು RTC ಅಥವಾ ತೀರ್ವೆ ರಶೀದಿಯನ್ನು ನೀಡಬೇಕಾಗ್ತದೆ. ಇದರ ಮತ್ತೊಂದು ವಿಶೇಷತೆ ಏನಂತ ಹೇಳಿದ್ರೆ, 60 ವರ್ಷದ ನಂತರ ನಿಮ್ಗೆ ಕ್ಲೇಮ್ ಅನ್ನು ತಗೊಳ್ಳಿಕ್ಕಾಗತ್ತೆ LIC ತರ. ನಂತರ 70 ವರ್ಷದವರೆಗೆ ನೀವು 4 ಲಕ್ಷ ಅಪಘಾತ ವಿಮೆ ಅದರಲ್ಲಿ ಕವರೇಜ್ ಲಭಿಸ್ತದೆ. ಈ ಎಲ್ಲ ವಿಡಿಯೋಗಳನ್ನು ನೀವು ಗಮನಿಸಿದ್ರಿ. ಇದು ತುಂಬಾ ಉತ್ತಮವಾದ ವಿಡಿಯೋ. ನೀವು ವೀಕ್ಷಕರಿಗೆ ಇದರಿಂದ ಲಾಭ ಆಗ್ಬಹುದಾ ಏನು ಗೊತ್ತಿಲ್ಲ. ಇನ್ನು ಮುಂದಕ್ಕೆ ನಾನು ಹೇಳ್ತಾ ಇರೋದು ಜನಸಾಮಾನ್ಯರಿಗೆ ಬೇಕಾದ ಒಂದಷ್ಟು ಯೋಜನೆಗಳ ಬಗ್ಗೆ ನಾನು ಹೇಳ್ತೇನೆ. ಅದು ಖಂಡಿತವಾಗಿ ಪ್ರತಿಯೊಬ್ಬರಿಗೂ ಲಾಭ ಆಗ್ತದೆ. ಆದ್ರೆ ಇಂಥ ಒಂದು ಒಳ್ಳೆ ವಿಡಿಯೋಗಳನ್ನು ನೀವು ನಿಮ್ಮ ಹತ್ತಿರದ ಜಿಲ್ಲೆಗಳು, ಕಾರ್ಮಿಕರು ಇರುವಲ್ಲಿ
ನೀವು ಶೇರ್ ಮಾಡಬೇಕು. ಹೆಚ್ಚು ತುಂಬಾ ಅನಗತ್ಯ ವಿಷಯಕ್ಕೆ ಲೈಕ್ ಜಾಸ್ತಿ ಬರ್ತದೆ. ಇದು ಸಾಮಾನ್ಯವಾದ ಸೋಷಿಯಲ್ ಮೀಡಿಯಾದ ಸಮಸ್ಯೆ. ಇಂಥ ಒಂದು ಒಳ್ಳೆಯ ಯೋಜನೆಗಳ ಮಾಹಿತಿ ಸಹ ಜನಸಾಮಾನ್ಯರಿಗೆ ತಲುಪಬೇಕಂತ ಹೇಳುವ ನೆಲೆಗಟ್ಟಿನಲ್ಲಿ ಹೆಚ್ಚು ಹೆಚ್ಚು ಶೇರ್ ಮಾಡಿ ಮತ್ತು ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಸಹ ಮಾಡಿ. ಧನ್ಯವಾದ.